So if you want to win India, you have to be the Rajinikanth of your space. ಇವರು ಜುವೆಲರ್ ಅಲ್ಲ ಆದ್ರೂ ಗೋಲ್ಡ್ ಮಾಡ್ತಾರೆ. India is a country which is very diverse. ತುಂಬಾನೇ ಡೈವರ್ಸ್ ಕಂಟ್ರಿ ಇದು. ಎವ್ರಿ 300 ಕಿಲೋಮೀಟರ್ಗೆ ಫುಡ್ ಚೇಂಜ್ ಆಗುತ್ತೆ, ಎವ್ರಿ 300 ಕಿಲೋಮೀಟರ್ಗೆ ಮಾತಾಡೋ ಭಾಷೆ ಚೇಂಜ್ ಆಗುತ್ತೆ. ಕನ್ನಡನೇ ಮಾತಾಡ್ತಿರ್ಬೋದು, ಅಲ್ಲೇ ಡೈಲೆಕ್ಟ್ ಡಿಜಿಟಲ್ ಗೋಲ್ಡ್ ಸೇಫ್. ಹೊಡಿತಾ ಸೇವಿಂಗ್ಸ್ ಇದ್ರೆ ಮನೆ ಬಿಟ್ಟು ಹೋಗೋದು ನಮಗೆ. ಕುಂಭಮೇಳ ಆದಾಗ ನಾವು ಇಡೀ ಮಾರ್ಕೆಟಿಂಗ್ ಟೀಮ್ ಕುಂಭಮೇಳಕ್ಕೆ ಹೋಗಿತ್ತು. ದೇರ್ ಪರ್ಪಸ್ ವಾಸ್ ನಾಟ್ ದೇರ್ ಟು ಗೆಟ್ ಯೂಸರ್. ಅಲ್ಲಿ ಹೋಗಿದ್ ಪರ್ಪಸ್ ಏನು ಅಂದ್ರೆ ಇಟ್ ಬ್ರಿಂಗ್ಸ್ ಆಲ್ಮೋಸ್ಟ್ 4 ಕೋಟಿ ಜನ ಬರ್ತಾರೆ. 5 ಕೋಟಿ ಜನ. ಕ್ರೇಜಿ ಐಡಿಯಾ ತಂದ್ರೆ ಭಾರತದಲ್ಲಿ ಕನಿಷ್ಠ ಪಕ್ಷ $3 ಟ್ರಿಲಿಯನ್ ಅಷ್ಟು ಚಿನ್ನ ಇದೆ, ಫಿಸಿಕಲ್ ಗೋಲ್ಡ್ ಇದೆ. 98% of the gold sold in India is imported. And India ಬರೋ ಎಲ್ಲ ಚಿನ್ನನೂ ದುಬೈ, ಸ್ವಿಟ್ಜರ್ಲ್ಯಾಂಡ್ ಮತ್ತೆ US ಅಲ್ಲಿ ಬರುತ್ತೆ. ಬೌನ್ಸ್ ಬ್ಯಾನ್ ಬಗ್ಗೆ ಒಂಚೂರು ಹೇಳಿ ಸರ್. ಫೈನಾನ್ಷಿಯಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಒಳ್ಳೆ ಕೆಲಸದಲ್ಲಿ ಇದ್ದವರು ಕೆಲಸ ಬಿಟ್ಟು ಬಂದು ಸಂಬಳ ಇಲ್ದಲೆ ಅಥವಾ ಬೇಸಿಕ್ ಸ್ಯಾಲರಿನಲ್ಲಿ ಕೆಲಸ ಇರ್ತದೆ. ಬೆಳಿಗ್ಗೆ ಸಂಜೆಗೂ ನಗರ ಎಲ್ಲ ಜಗಳ ಆಡಿ ಸಂಜೆ ಒಟ್ಟಿಗೆ ಕಾಫಿ ಕುಡಿಬೇಕಾ ಟೈಮಲ್ಲಿ ಏನ್ ನೋಡ್ತಾರೆ ಇನ್ವೆಸ್ಟರ್ಸ್? ಬೆಂಗಳೂರು ಮತ್ತೆ ಹಾಸನ, ಕೋಲ್ಕತ್ತಾ ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಇನ್ನೊಬ್ಬ ಯಾರೋ ಬಿಸ್ನೆಸ್ ಮ್ಯಾನ್ ಸಿಗ್ತಾನೆ, ಅವನು ಕನ್ನಡದವನು, ಅವನು ಮೈಸೂರು ಅಂತಂದ್ರೆ ಆಟೋಮೆಟಿಕ್ ಆಗಿ there's a certain level of comfort, ಟ್ರಸ್ಟ್ ಆಟೋಮೆಟಿಕ್. So language gives you access to markets and faith and culture gives you trust. ಡಿಜಿಟಲ್ ರೂಪದಲ್ಲಿ ಚಿನ್ನವನ್ನ ತಗೊಳ್ಬಹುದು ಅನ್ನೋದನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರೆ? You should be absolutely shameless to ask help. ನಮ್ ಜೊತೆ ಇದ್ದಾರೆ ಜಾರ್ ಅನ್ನುವಂತಹ ಒಂದು ವೆಲ್ತ್ ಟೆಕ್ ಸ್ಟಾರ್ಟ್ಅಪ್ ನ ಫೌಂಡರ್, ಹಾಸನ ಮೂಲದ ನಿಶ್ಚಯ್ ಎಜಿ ಅವರು. ತಪಸ್ ಮಾಡಿದ್ರೆ ಶಿವ ರಾವಣಿಗೂ ಹೊರ ಬರ್ತಾನೆ, ಅರ್ಜುನ್ಗೆ